ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ನಾನು ರಾಮನವಮಿಗೆ ಅತಿ ಮುಖ್ಯವಾದದ್ದು ಯಾವುದು ಪ್ರಸಾದ, ಏನು, ರಾಮನಿಗೆ ಯಾಕೆ ಇಷ್ಟ, ಈ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ. ರಾಮನಿಗೆ ಇಷ್ಟವಾದ ಕೋಸಂಬರಿ. ರಾಮನವಮಿ ಅಂದ್ರೇ ನೀರು ಮಜ್ಜಿಗೆ, ಪಾನಕ, ಕೋಸಂಬರಿ, ಅದರಲ್ಲೂ ಕ್ಯಾರೆಟ್ ಕೋಸಂಬರಿ. ಯಾಕೆ ಶ್ರೀರಾಮನಿಗೆ ಇಷ್ಟ? ಕ್ಯಾರೆಟ್ ಕೋಸಂಬರಿ ಅಂದರೆ ಶ್ರೀರಾಮನಿಗೆ ಅತಿ ಪ್ರಿಯವಾದದ್ದು. 10 ನಿಮಿಷ ಸಾಕು ಸ್ನೇಹಿತರೆ, ಎಲ್ಲನೂ ರೆಡಿ ಮಾಡಿಕೊಂಡು ನಾವು ಬೇಗನೆ ಈ ಕೋಸಂಬರಿನ ಮಾಡಬಹುದು. ಶ್ರೀರಾಮನಿಗೆ ಯಾವ ಹಬ್ಬ ಮಾಡಲಿಲ್ಲ ಅಂದರೂ ರಾಮನವಮಿನ ಖಂಡಿತವಾಗ್ಲೂ ಮಾಡಿ ಮನೆಗೆ ನೀವೇನು ಒಂದು 5-10 ಜನನ ಮುತ್ತೈದೆಯವ್ರನ್ನ ಮನೆಗೆ ಕರೆದು ನೀವು ಕುಂಕುಮ ಕೊಡಲಿಲ್ಲ ಅಂದರೆ ಅವತ್ತಿನ ದಿನ ಒಂದು ಇಬ್ಬರಿಗಾದ್ರೂ ಕರೆದು ಕುಂಕುಮ ಕೊಟ್ಟು ಪಾನಕ ಕೋಸಂಬರಿ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಮಾಡಬಾರ್ದ ತಪ್ಪುಗಳು, ಗೊತ್ತಿಲ್ಲದ ತಪ್ಪುಗಳು ಎಲ್ಲನೂ ಮನ್ನಿಸ್ತಾನಂತೆ ಆ ಭಗವಂತ. ಖಂಡಿತವಾಗ್ಲೂ ರಾಮನವಮಿಗೆ ನೀವು ಪಾನಕ ಕೋಸಂಬರಿ ಮಾಡಿ ಯಾರಿಗಾದ್ರೂ ಒಂದು ಇಬ್ಬರಿಗಾದ್ರೂ ನೀವು ಕೊಟ್ಟು ದೇವರ ಒಳ್ಳೆಯ ಆಶೀರ್ವಾದನ ಪಡ್ಕೊಳ್ಬಹುದು. ದೇವರು ಇನ್ನೂ ತುಂಬ ಚೆನ್ನಾಗಿ ಖಂಡಿತವಾಗ್ಲೂ ಇಟ್ಟೇ ಇಡ್ತಾನೆ. ಇದು ಗೊತ್ತಿರೋಂಥ ವಿಷಯ. ಕರೆಕ್ಟಾಗಿ ಅದು ರಾಮನವಮಿ ದಿನ ಮಧ್ಯಾಹ್ನ 12 ಗಂಟೆಯಲ್ಲೇ ಪ್ರಸಾದನ ಹಂಚಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ, 9 ಗಂಟೆ, 10 ಗಂಟೆ, 11 ಗಂಟೆಗೆಲ್ಲ ಪೂಜೆ ಮಾಡಿಂದನೇ ಕೊಟ್ಬಿಡ್ತಾರೆ. ಇಲ್ಲ, ರಾಮನವಮಿಲಿ ಮಾತ್ರ ದಯವಿಟ್ಟು ಮಧ್ಯಾಹ್ನ 12 ಗಂಟೆಯಲ್ಲಿ ಪ್ರಸಾದನ ಕೊಡಬೇಕಾಗತ್ತೆ. ಅಲ್ಲಿವರೆಗೂ ಕುಂಕುಮ ಕೊಡೋದಾಗಲೇ ಮಟ್ ಮಧ್ಯಾಹ್ನ ಅನ್ನೋದಲ್ಲ. ಶ್ರೀರಾಮನವಮಿಗೆ ನಾವು 12 ಗಂಟೆಯಲ್ಲಿ ಮಹಾಮಂಗಳಾರತಿ ಮಾಡಿ ಆಮೇಲೆ ಬಂದ ಸ್ನೇಹಿತರಿಗೆ ನಾವು ಕೋಸಂಬರಿ ಪಾನಕ ಕೊಟ್ಟು ಅವ್ರಿಗೆ ಸಂತೋಷಪಡಿಸಿ ಕಳಿಸ್ಬೇಕಾದದ್ದು ನಮ್ಮ ಧರ್ಮ. ತುಂಬ ಹೆಣ್ಮಕ್ಳು ಏನು ಮಾಡ್ತಾರೆ, ಅಯ್ಯೋ ಏನಂತೆ ರಾಮನವಮಿ ಸಿಂಪಲ್ ಅಂತಾರೆ. ಅದೇ ಶ್ರೀರಾಮನವಮಿಯಲ್ಲಿ ನೀವು ಈ ರೀತಿ ಮಾಡಿ ನೋಡಿ, ಭಗವಂತ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ. ಒಂದಿಬ್ಬರು ಮುತ್ತೈದೆ ಆದರೂ ಸರಿಯೇ ಕರೆದು ನೀವು ಪಾನಕ ಕೋಸಂಬರಿ ಕೊಟ್ಟು ಅವರ ಆಶೀರ್ವಾದ ತೊಗೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅದರಲ್ಲೂ ಕ್ಯಾರೆಟ್ ಕೋಸಂಬರಿ ಶ್ರೀರಾಮನಿಗೆ ಅತಿ ಪ್ರಿಯವಾದದ್ದು. ಹಾಗಾಗಿ ನೀವು ಶ್ರೀರಾಮನವಮಿಯಲ್ಲಿ ಕ್ಯಾರೆಟ್ ನೋಡಿದ್ರಲ್ಲ, ಎಷ್ಟು ಒಂದು 10 ನಿಮಿಷನೂ ಬೇಡ, ಅಷ್ಟು ಬೇಗನೆ ಆಗಿಬಿಡುತ್ತೆ ಈ ಕೋಸಂಬರಿ. ಇದು ಶ್ರೀರಾಮನವರಿಗೆ ತುಂಬಾ ಇಷ್ಟವಾದ ಪ್ರಸಾದ. ದಯವಿಟ್ಟು ನೀವು ಈ ಪ್ರಸಾದನ ಮನೆಯಲ್ಲಿ ಮಾಡಿ ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಿ ಮುಂಚಿತವಾಗಲೇ ನಾನು ಈ ಪ್ರಸಾದನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಮನೇಲಿ ನೀವು ಪ್ರಸಾದ ಮಾಡಿ ಮನೆ ಮಕ್ಕಳಿಗೆಲ್ಲ, ಗಂಡ ಮಕ್ಕಳಿಗೆ ಕೊಟ್ಟು ಒಳ್ಳೆ ಆಶೀರ್ವಾದ ಪಡ್ಕೊಳ್ಳಿ ಸ್ನೇಹಿತರೆ. ಈ ಕ್ಯಾರೆಟಿನ ವಿಶೇಷತೆ ಅಂದರೆ ಕೇಸರಿ ಕಲರ್ ಇರೋದು. ಕೇಸರಿ ಕಲರ್ ಅಂದರೆ ರಾಮನಿಗೆ ಪ್ರಿಯವಾದ ಕಲ್ಲರು. ಹಾಗಾಗಿ ಅವರು ಅತಿ ಹೆಚ್ಚಾಗಿ ಕಾಡಿನಲ್ಲಿ ಕ್ಯಾರೆಟನ್ನು ಬಳಸ್ತಾಯಿದ್ರು. ಜೊತೆಗೆ ಕೇಸರಿ ಕಲರ್ ಅವ್ರಿಗೆ ಇಷ್ಟ ಇರೋದ್ರಿಂದ ಕೋಸಂಬರಿ ಮಾಡಿ ಅವನಿಗೆ ನೈವೇದ್ಯವಾಗಿ ಅರ್ಪಿಸಿ ಅವನ ಆಶೀರ್ವಾದ ಪಡ್ಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನ ಭವಂತು. ನಮಸ್ಕಾರ.